ಸಿಲಿಂಡರ್ ಸ್ಫೋಟ 6 ಮಂದಿಗೆ ಗಂಭೀರ ಗಾಯ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಮನೆಗೆ ಬೆಂಕಿ ತಗುಲಿದ್ರಿಂದ 6 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ಕೋಳಿಕೆರೆ ಬಡಾವಣೆಯ ಮನೆಯೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದೆ. ಕೋಳಿಕೆರೆ ಬಡಾವಣೆಯ ಇಸ್ಮಾಯಿಲ್ ಹೊರಕೇರಿ ಎಂಬುವವರು ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 4 ಮಕ್ಕಳು ಸೇರಿದಂತೆ 6 ಜನರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ 65 ವರ್ಷದ ಜರೀನಾ, 26 ವರ್ಷದ ಅಮೀನಾ, 35 ವರ್ಷದ ಇಸ್ಮಾಯಿಲ್, 3 ವರ್ಷದ ಅನಾಯಾ, 7 ವರ್ಷದ ಕೈಫ್, 13 ವರ್ಷದ ಮೈನು ಎಂಬುವರು ಗಾಯಗೊಂಡಿದ್ದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 80% ಸುಟ್ಟ ಗಾಯಗಳಿಂದ ಬಳಲುತ್ತಿರುವ ಅಮೀನಾ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಫೋಟದ ರಭಸಕ್ಕೆ ಮನೆಯ ಗೋಡೆಗಳು ಪುಡಿ ಪುಡಿಯಾಗಿದ್ದು ವಸ್ತುಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿವೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ವಿದ್ಯಾಗಿರಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರು, ತಹಸೀಲ್ದಾರರು ಹಾಗೂ ಪಾಲಿಕೆ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಣ್ಣದಪಟ್ಟಿ ಹತ್ತಿರದ ಜನ್ನತ್ ನಗರ ಈ ಒಂದು ಏರಿಯಾದಲ್ಲಿ ಇನ್ನೇನಿದೆ ಮನೆ ಕಾಣ್ತಾ ಇದೆ. ಮನೆಯಲ್ಲಿ ಸುಮಾರು 6 ಜನ ವಾಸ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ, 2 ಮಕ್ಕಳು, 1 ಸಂಬಂಧಿಕರು ಮಗು ಮತ್ತು ತಾಯಿ. ಅದರಲ್ಲಿ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಲೀಕ್ ಆಗಿದೆ. ನಂತರದಲ್ಲಿ ಅವರು ಸ್ಟವ್ ಹಚ್ಚಲಿಕ್ಕೆ ಮುಂದಾದಾಗ ಅದು ಬೆಂಕಿ ಹತ್ಕೊಂಡ್ಬಿಟ್ಟು 6 ಜನಕ್ಕೆ ಇಂಜುರೀಸ್ ಆಗಿದೆ ಮತ್ತು ಮನೆ ಒಳಗಡೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ. ಇನ್ಫ್ಯಾಕ್ಟ್ ಅದು ಶೀಟ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಕಾಣುತ್ತೆ. ಬಟ್ 6 ಜನಕ್ಕೂ ಇಂಜುರೀಸ್ ಆಗಿದೆ. ಅದರಲ್ಲಿ ಅಮೀನಾ ಇಸ್ಮಾಯಿಲ್ ಅಂತೇನು ಲೇಡಿ ಇದ್ದಾರೆ, ಆಕೆಗೆ ಸ್ವಲ್ಪ ಒಂದು 60-70% ಅಷ್ಟು ಬರ್ನ್ ಆಗಿದೆ. ಸೊ ಜನರಲ್ಲಿ ಭಾಳ ಹೆಚ್ಚಿನ ಮಟ್ಟದ ಬರ್ನ್ ಅದು. ಉಳಿದಂತೆ ಇನ್ನು 6 ಜನ ಏನಿದ್ದಾರೆ ಅವರಿಗೆ 15-20-25% ಇನ್ನು 5 ಜನ ಅವರಿಗೆ ಬರ್ನ್ಸ್ ಆಗಿದೆ. ಹಾಗಾಗಿ ಇವರು 6 ಜನನ ಕಿಮ್ಸಿಗೆ ಅಡ್ಮಿಟ್ ಮಾಡಿದ್ದಾರೆ. ಕಿಮ್ಸ್ ಡೈರೆಕ್ಟ್ರು ಕೂಡ ಅಲ್ಲಿ ಭೇಟಿ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಮನವಿ ಮಾಡುವಂಥದ್ದು ಈ ಥರದ್ದು ಇನ್ಸಿಡೆಂಟ್ಸ್ ಆಗಾಗ ಆಗ್ತಾಯಿದೆ. ನಾನು ಬಂದ ಮೇಲೆ ಇಲ್ಲಿ ಇದು 3ನೇ ಇನ್ಸಿಡೆಂಟ್ ನಾನು ಹೇಳೋದು. ಒಂದು ನಮ್ಮ ಉಣಕಲ್ ಹತ್ರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು 9 ಜನದಲ್ಲಿ 8 ಜನ ಸತ್ತೋಗಿದ್ರು. ಅದಾದಮೇಲೆ ಈ ಕಡೆ ನಮ್ಮ ಗೋಕುಲ್ ರೋಡಲ್ಲಿ 3 ಜನ ಸತ್ತೋಗಿದ್ರು. ಹಾಗಾಗಿ ದೇವ್ರ ದಯದಿಂದ 5 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಒಬ್ಬರದು ಕ್ರಿಟಿಕಲ್ ಇದೆ, ಅಮೀನಾ ಅಂತ ಲೇಡಿ ಇದ್ದಾರೆ, 26 ಇಯರ್ಸ್ ಓಲ್ಡ್. ಆಕೆ ಸ್ವಲ್ಪ ಕ್ರಿಟಿಕಲ್ ಇದ್ದಾಳೆ. 5 ಜನ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು. ನಾನು ಕಿಮ್ಸಿಗೆ ಭೇಟಿ ಮಾಡಬೇಕು. ಸೊ ಗ್ಯಾಸ್ ಯಾರ್ಯಾರ ಮನೆಗಳಲ್ಲಿದೆ ಅವರೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮತ್ತು ಅದು ಮುಂಜಾಗ್ರತಾ ಕ್ರಮಗಳೇನಿದೆ ಅಂತ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.